ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 5 ವಾಕ್ಯಗಳು 1-8. ಸಹೋದರರೇ, ಅನ್ಯ ಜನರಲ್ಲಿ ಕೂಡ ಇಲ್ಲದಂಥ ದುರ್ನಡತೆ ನಿಮ್ಮಲ್ಲಿದೆ ಎಂಬುದಾಗಿ ವರದಿ ಬಂದಿದೆ. ನಿಮ್ಮಲ್ಲಿ ಒಬ್ಬನು ತನ್ನ ತಂದೆಯ ಪತ್ನಿಯನ್ನೇ ಇಟ್ಟುಕೊಂಡಿದ್ದಾನಂತೆ. ಹೀಗಿರಲು ನೀವು ಸೊಕ್ಕಿನಿಂದ ಮರೆಯಲು ಕಾರಣವಾದರೂ ಎಲ್ಲಿದೆ? ಬದಲಿಗೆ ನೀವು ವ್ಯಸನಪಟ್ಟು ಅವನನ್ನು ಸಭಾಕೂಟದಿಂದ ಬಹಿಷ್ಕರಿಸಬೇಕಾಗಿತ್ತಲ್ಲವೇ? ನಾನು ಶಾರೀರಿಕವಾಗಿ ನಿಮ್ಮಿಂದ ದೂರವಿದ್ದರೂ ಆತ್ಮಿಕವಾಗಿ ನಿಮ್ಮ ಹತ್ತಿರವಿದ್ದೇನೆ. ನಿಮ್ಮ ಸಂಗಡವೇ ಇರುವವನಂತೆ ಅವನಿಗೆ ಏನು ಮಾಡಬೇಕೆಂದು ಈಗಾಗಲೇ ತೀರ್ಮಾನಿಸಿದ್ದೇನೆ. ಅದೇನೆಂದರೆ, ನೀವು ಸಭೆ ಸೇರಿ ಪ್ರಭು ಯೇಸುವಿನ ಶಕ್ತಿಯ ಆಧಾರದ ಮೇಲೆ ಅವನನ್ನು ಸೈತಾನನಿಗೆ ಒಪ್ಪಿಸಿಬಿಡಬೇಕು. ನಾನು ಆತ್ಮಿಕವಾಗಿ ನಿಮ್ಮ ಮಧ್ಯೆ ಇರುತ್ತೇನೆ. ಅವನ ದೇಹವು ದಂಡನೆಗೊಳಗಾದರೂ ಅವನ ಆತ್ಮ ಪ್ರಭು ಯೇಸುವಿನ ದಿನದಂದು ಉದ್ಧಾರವಾಗುವಂತೆ ಹೀಗೆ ಮಾಡಬೇಕು. ನೀವು ಜಂಬ ಕೊಚ್ಚಿಕೊಳ್ಳುವುದು ತರವಲ್ಲ. ಒಂದಿಷ್ಟು ಹುಳಿ ಹಿಟ್ಟನ್ನೆಲ್ಲ ಹುದುಗೆಬ್ಬಿಸುವಂತೆ ನೀವು ಚೆನ್ನಾಗಿ ಬಲ್ಲಿರಿ. ನೀವು ಹುಳಿ ಇಲ್ಲದ ಕಣಕವಾಗಿದ್ದೀರಿ. ಅಪ್ಪಟ ರೊಟ್ಟಿಯಾಗುವಂತೆ ಹುಳಿಯನ್ನು ತೆಗೆದುಹಾಕಿರಿ. ಏಕೆಂದರೆ ಪಾಸ್ಕ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತರು ಬಲಿಯಾಗಿದ್ದಾರೆ. ಆದ ಕಾರಣ ನಾವು ದುಷ್ಟತನ, ಕೆಡುಕುತನವೆಂಬ ಹುಳಿ ಹಿಟ್ಟನ್ನು ವರ್ಜಿಸೋಣ. ಪರಿಶುದ್ಧತೆ ಮತ್ತು ಸತ್ಯತೆ ಎಂಬ ಹುಳಿ ಇಲ್ಲದ ಹೊಸ ರೊಟ್ಟಿಯನ್ನು ತಿಂದು ಪಾಸ್ಕ ಹಬ್ಬವನ್ನು ಆಚರಿಸೋಣ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸತ್ಯ ಪಥದಲ್ಲಿ ನಡೆಸೆನ್ನನು ದೇವ. ದುಷ್ಟತನಕ್ಕೆ ದೇವ ನಿನಗಿಲ್ಲ ಒಲವು. ಕೆಟ್ಟತನಕ್ಕೆ ನಿನ್ನ ಬಳಿಯಿಲ್ಲ ನಿಲುವು. ನಿಲ್ಲಲಾರರು ನಿನ್ನ ಮುಂದೆ ಗರ್ವಿಗಳು. ಶ್ಲೋಕ. ಸತ್ಯ ಪಥದಲ್ಲಿ ನಡೆಸೆನ್ನನು ದೇವ. ನಿನಗೆ ವೈರಿಗಳಾಗುವರು ಅಧರ್ಮಿಗಳು. ಹುಸಿ ನುಡಿಯುವವರನ್ನು ಪ್ರಭು ನೀ ನಾಶ ಮಾಡುವೆ. ಹಿಂಸಕರನ್ನು ವಂಚಕರನ್ನು ನೀ ಏಸಿಬಿಡುವೆ. ಶ್ಲೋಕ. ಸತ್ಯ ಪಥದಲ್ಲಿ ನಡೆಸೆನ್ನನು ದೇವ. ದೊರಕುವುದು ದೇವ ನಿನ್ನ ಆಶೀರ್ವಾದ ಸಜ್ಜನರಿಗೆ. ಕವಚವಾದಿಂತಹುದು ನಿನ್ನ ಕರುಣೆ ಅಂಥವರಿಗೆ. ಎಂದೇ ಹರ್ಷ ನಂದಗೊಳ್ಳುವರು ನಿನ್ನನ್ನು ಆಶ್ರಯಿಸಿದವರೆಲ್ಲರೂ. ನೀ ರಕ್ಷಿಸಿ ಉಲ್ಲಾಸಗೊಳ್ಳುವರು ನಿನ್ನ ನಾಮ ಪ್ರಿಯರೆಲ್ಲರೂ. ಶ್ಲೋಕ. ಸತ್ಯ ಪಥದಲ್ಲಿ ನಡೆಸೆನ್ನನು ದೇವ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಿಯಮಗಳ ಪಥವನ್ನೆನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಹಲ್ಲೆಲೂಯ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಒಂದು ಸಬ್ಬತ್ ದಿನ ಯೇಸು ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದರು. ಅಲ್ಲಿ ಬಲಗೈ ಬತ್ತಿ ಹೋಗಿದ್ದ ಒಬ್ಬಾತ ಇದ್ದನು. ಅವನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂಬ ಉದ್ದೇಶದಿಂದ ಧರ್ಮಶಾಸ್ತ್ರಿಗಳು ಹಾಗೂ ಫರಿಸಾಯರು ಹೊಂಚು ಹಾಕಿ ನೋಡುತ್ತಿದ್ದರು. ಯೇಸು ಅವರ ಆಲೋಚನೆಗಳನ್ನು ಅರಿತು ಬತ್ತಿದ ಕೈಯುಳ್ಳವನಿಗೆ, ಬಂದು ಇಲ್ಲಿ ನಿಲ್ಲು ಎಂದರು. ಅವನು ಎದ್ದು ಬಂದು ನಿಂತನು. ಆಗ ಯೇಸು ಅವರಿಗೆ, ನಾನು ನಿಮಗೊಂದು ಪ್ರಶ್ನೆ ಹಾಕುತ್ತೇನೆ. ಸಬ್ಬತ್ ದಿನದಲ್ಲಿ ಏನು ಮಾಡುವುದು ಧರ್ಮ? ಉಳಿತನ್ನೋ ಅಥವಾ ಕೆಡುಕನ್ನೋ? ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಎಂದರು. ಅನಂತರ ಸುತ್ತಲೂ ಇದ್ದವರೆಲ್ಲರನ್ನೂ ದಿಟ್ಟಿಸಿ ನೋಡಿ ಬತ್ತಿದ ಕೈಯುಳ್ಳವನ ಕಡೆಗೆ ತಿರುಗಿ, ನಿನ್ನ ಕೈಯನ್ನು ಚಾಚು ಎಂದರು. ಅವನು ಚಾಚಿದ. ಕೈ ಸ್ವಸ್ಥವಾಯಿತು. ಅವರಾದರೂ ಕ್ರೋಧಭರಿತರಾಗಿ ಯೇಸುವಿಗೆ ಏನಾದರೂ ಮಾಡಬೇಕೆಂದು ತಮ್ಮೊಳಗೆ ಸಂಚು ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಯೇಸು ಸ್ವಾಮಿಯನ ಪ್ರಿಯ ಸಹೋದರ ಸಹೋದರರೇ, ಪ್ರಿಯ ಮಕ್ಕಳೇ, ಒಳಿತು ಮಾಡಲು
ದಿನ ಕಾಲ ಸಮಯ ಎಂಬುದಿಲ್ಲ. ಪ್ರತಿ ಗಳಿಗೆಯೂ ಬೇರೆಯವರಿಗೆ ಒಳಿತನ್ನು ಮಾಡಬೇಕು. ಇವಳಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಭಾನುವಾರದಂದು ಅವರ ಪ್ರಕಾರ ಭಾನುವಾರದಂದು ಅಂಥ ಪಾವಗಳು ಮಾಡಬಾರದು ಅಂತ ಒಂದು ಕಾಯ್ದೆ ಇತ್ತು. ಪರಿಸರದ್ದು ಇದರದ್ದು ಕಾಯ್ದೆ ಇತ್ತು. ಆದ್ದರಿಂದ ಯೇಸು ಸ್ವಾಮಿ ಅದನ್ನು ಒಳಿತನ್ನು ಮಾಡಲು ಕಲಿಸಲು ಆ ದಿನ ಅವರು ಕೇಳ್ತಾರೆ, ಯಾವುದು ಒಳಿತು? ಒಳ್ಳೆಯದನ್ನು ಮಾಡೋದಾ ಕೆಟ್ಟದನ್ನು ಮಾಡೋದಾ? ಅದೇ ನಮ್ಮ ಜೀವನದ ಉದ್ದೇಶ ಒಳ್ಳೆಯದನ್ನೇ ಮಾಡಬೇಕು. ಕೆಟ್ಟದನ್ನು ಮಾಡಿದ್ರೆ ಏನು ಪ್ರಯೋಜನ? ಆ ದಿನ ಆ ಸಮಯ ಆ ಕಾಲ ಅದು ಇದೆಲ್ಲ ಒಳ್ಳೆಯದನ್ನು ಮಾಡೋದಕ್ಕೆ. ಆಗ ಒಳಿತನ್ನು ಮಾಡಿದ್ರೆ ನಮಗೆ ನಿಜವಾಗಿ ಸಮಾಧಾನ ಸಿಗ್ತದೆ, ತೃಪ್ತಿ ಸಿಗ್ತದೆ. ಮನುಷ್ಯ ಜೀವನದಲ್ಲಿ 3 ವಿಷಯಗಳು ಬಹಳ ಅಗತ್ಯ. ಒಂದು ಶಾಂತಿ, ಸಮಾಧಾನ. ಸಮಾಧಾನ, ಎರಡನೇದು ಶಾಂತಿ, ಮೂರನೆಯದು ತೃಪ್ತಿ. ನಮಗೆ ಒಂದು ಶಾಂತಿ ಇಲ್ಲದ್ರೆ ಏರ್ ಕಂಡೀಷನ್ ರೂಮಲ್ಲಿ ಮಕ್ಕಳು ನಿದ್ದೆ ಬೀಳುತ್ತಾ? ಹಾಗೆ ನಾವು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದ್ರೆ ನಮಗೆ ಜೀರ್ಣವಾಗುತ್ತಾ? ಆಗಲ್ಲ. ಶಾಂತಿ ಬೇಕಿತ್ತು. ಎರಡನೇದು ನಿಜವಾಗಿ ಅಂತರಾಳದ ಒಂದು ಸಂತೋಷ ಬೇಕು. ದೇವರು ಇದ್ದಾರೆ, ದೇವರಲ್ಲಿ ಒಂದು ಗುರಿ ಇರಬೇಕು. ಮೂರನೇದು ಬಹಳ ಅಗತ್ಯ, ನಮಗೊಂಥರದ ತೃಪ್ತಿ, ನಮಗೆ ಆತ್ಮತೃಪ್ತಿ ಇರಬೇಕು. ಅತ್ಯಂತ ದುರದೃಷ್ಟಕರ ಮರಣ ನಾವು ಸಾಯ್ಬೋದು, ಪಶ್ಚಾತ್ತಾಪಟ್ಟು ಸಾಯುವುದು. ಅಯ್ಯೋ ನಾನು ಜೀವಿಸಲಿಲ್ಲ, ನಾನು ಒಳಿತನ್ನು ಮಾಡಿಲ್ಲ, ಅಯ್ಯೋ ನನ್ನ ಜೀವನ ನಾನು ಸುಮ್ಮನೆ ವೇಸ್ಟ್ ಮಾಡಿದೆ, ನಾನು ಸುಮ್ಮನೆ ಸರಿಯಾಗಿ ಇದು ಮಾಡಿಲ್ಲ, ನಾನು ಸದುಪಯೋಗ ಮಾಡಿಲ್ಲ, ಅಯ್ಯೋ ಇನ್ನೊಂದು ಅವಕಾಶ ಕೊಟ್ಟು ನಾನು ಸರಿಯಾಗಿ ಹೀಗೆ ಮಾಡ್ತಿದ್ದೆ, ಹಾಗೆ ಮಾಡಿದೆ ಅಂತ ಒಂದು ದುರದೃಷ್ಟಕರವಾದ ಮರಣ, ಪಶ್ಚಾತ್ತಾಪಟ್ಟು ಮರಳುವುದು. ಸಂತೋಷದಿಂದ, ತೃಪ್ತಿಯಿಂದ, ಆತ್ಮತೃಪ್ತಿಯಿಂದ ಇದು ಸಾಯುವುದೇ ಮಿಗಿಲಾದದ್ದು. ಆದ್ದರಿಂದ ಈ ಸ್ವಾಮಿ ಹೇಳ್ತಾರೆ, ಅದಕ್ಕೆ ಭಾನುವಾರದಂದು ಅವನಿಗೆ ಆ ಕೈ ಸರಿ ಮಾಡಿ ಒಂದು ದೊಡ್ಡ ಕಾರ್ಯಗಳು ಹೇಳ್ತಾರೆ. ಅದರಿಂದ ದೊಡ್ಡ ಸಂದೇಶವನ್ನು ಕೊಡ್ತಾರೆ. ಯಾವಾಗಲೂ ರಾತ್ರಿಯಲ್ಲಿ ಹಗಲು ಇರಲಿ, ರಾತ್ರಿ ಇರಲಿ, ಆ ಸಮಯ ಆ ಕಾಲ ಸಮಯದಲ್ಲಿ ನೋಡದೆ, ನನ್ನದೇ ಸಮಯದಲ್ಲಿ ನೋಡದೆ ಬೇರೆಯವರಿಗೆ ಒಳಿತನ್ನು ಮಾಡಿ ದೇವರಿಂದ ಆಶೀರ್ವಾದ ಇಡುವಂತೆ ಎಂದು ಸಂದೇಶ ಕೊಡ್ತಾರೆ. ಅಂಥ ಸದುಪಯೋಗ ನಾವು ಮಾಡೋಣ. ನಾವು ನಿಜವಾಗಿ ದೇವರಿಂದ ಆಶೀರ್ವಾದಗೊಳಿಸೋಣ. ನಾವು ನಿಜವಾಗಿ ದೇವರಿಂದ ಕೃಪೆಗೆ ಒಳಗಾಗೋಣ ಎಂದು ಈ ಬಲಿ ಪೂಜೆಯಲ್ಲಿ ಬೇಡೋಣ.